मीरादेवी मीरादेवी मीरा मेरा निवार बारा मीरा मेरा निवार बारा मीरादेवी इगो अड्ड बिद्दे मीरादेवी ಯಾರು ನೀನು? ನಾನೇ ಮಾಡಿ ಮನೆ ಮಲ್ಲಮ್ಮ ಇದಾನಲ್ಲ ಅವರ ಗಂಡ. ನಿನಗೆ ಅಂತ ಹೆಸರಿಲ್ಲವೇ ಗೋಪಾಲ? ಗೋಪಾಲ ಅಲ್ಲ, ಗೋವಿಂದ. ಗೋವಿಂದ, ಆಹಾ ಎಂಥ ಸುಂದರ ನಾಮಧೇಯ. ನೀವೇನ್ ನನ್ನ ಹೊಗಳ್ತಾ ಇದ್ದೀರೋ ತೆಗಳ್ತಾ ಇದ್ದೀರೋ ಒಂದು ಅರ್ಥವಾಗ್ತಾ ಇಲ್ಲ. ನನ್ನ ಹೆಂಡತಿ ಪುರುಷತ್ತಿಲ್ಲದೆ ಬೀರಾಭಜನೆ ಮಾಡು ಹೋಗು ಅಂತ ಮನೆಯಿಂದ ಹೊರದಬ್ಬಿಟ್ರು. ಅದಕ್ಕೆ ಚಿಟಿಕೆ ಸಮೇತ ಬಂದ್ಬಿಟ್ಟೆ. ನಿರ್ಮಲ ಮನಸ್ಸಿನಿಂದ ಭಜನೆ ಮಾಡೋ ಭಕ್ತನಿಗಾಗಿ ಕಾದಿದ್ದೆ. ನಿನಗೆ ಸ್ವಾಗತ ಸುಸ್ವಾಗತ. ಭಜನೆ ಮಾಡೋ ಮೀರಾ ಅಂದ್ರೆ 60-70 ವರ್ಷ ಇರಬಹುದು ಅಂತ ತಡವಾಗಿ ಬಂದುಬಿಟ್ಟೆ. ಇಲ್ಲಿ ಬಂದು ನೋಡಿದ ಮೇಲೆ ಅರ್ಥವಾಯ್ತು ನಾನು ತಡವಾಗಿ ಬಂದು ಎಷ್ಟು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತ ಗೊತ್ತಾಯ್ತು. ಭಜನೆ ಮಾಡೋಣವೇ? ಏಕಾಂತ ಭಜನೆಗೆ ಈ ಮಂದಿರವಲ್ಲವೋ ಗೋವರ್ಧನಗಿರಿಯ ಗೋವಿಂದ. ಲಿಂಗಪ್ಪ, ಭಜನೆಯ ಮಂದಿರಕ್ಕೆ ದಾರಿ ತೋರಿಸಪ್ಪ. ಧನ್ಯನಾದೆ ಮೀರಾದೇವಿ. ಆಹಾ ಆಹಾ ಆಹಾ, ಇದೇನು ಭಜನೆ ಮಂದಿರವೋ ಅಥವಾ ಇಂದ್ರನ ಅಂತಃಪುರವೋ? ಆಹಾ ಮೀರಾದೇವಿ, ಭಜನೆ ಶುರು ಮಾಡೋಣವೇ? ಸ್ವಲ್ಪ ತಾಳೋ ಭಾಗವತ. ಕೃಷ್ಣಯ್ಯ ಕರೆಯುತ್ತಿದ್ದಾನೆ. ಕಡ್ಲೆಕಾಯಿ ಕೃಷ್ಣ ಇಲ್ಲಿ ಯಾಕೆ ಬಂದ? ಕಡ್ಲೆಕಾಯಿ ಕೃಷ್ಣನಲ್ಲವೋ ಗೋವಿಂದ? ಇವನು ನಂದ ಗೋಕುಲದ ಯಶೋದೆಯ ಮಗ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನೇ. ಕೃಷ್ಣ 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 ಕೃಷ್ಣ. ಏನು ಕೃಷ್ಣಯ್ಯ, ಇಲ್ಲಿಗೆ ಬಂದಿರುವ ಗೋವಿಂದನೊಂದಿಗೆ ಮಾತನಾಡುವಿಯಾ? ಆಗಲಿ ಗೋವಿಂದ. ಬಂದ. ಕೃಷ್ಣ ಪರಮಾತ್ಮ ನಿನ್ನ ಬಳಿ ಮಾತನಾಡಬೇಕಂತೆ. ಮಾತಾಡೋ ಸುಂದರವದನ ಗೋವಿಂದ. ಕೃಷ್ಣ ಪರಮಾತ್ಮ ನನ್ನ ಹತ್ರ ಮಾತಾಡ್ಬೇಕಂತ? ಕೊಡಿ 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 ಕೊಡಿ. ಸ್ವಾಮಿ ಪರಮಾತ್ಮ, ನಾನು ಗೋವಿಂದ. ಗೋವಿಂದ ಭಕ್ತ, ಸ್ವಾಮಿ, ನಿನ್ನೆದುರಿಗಿರುವ ಆ ಮೀರಳನ್ನು ಯಾರೆಂದು ತಿಳಿದಿರುವೆ? ಇನ್ನು ತಿಳ್ಕೊಂಡಿರುವಲ್ಲ ಸ್ವಾಮಿ. ಇಷ್ಟೊಂದು ಮರವೇ ಏತಕ್ಕೋ ನಂದರ ಕಂದ ಗೋವಿಂದ. ಹಿಂದಿನ ಜನ್ಮದಲ್ಲಿ ನಿನ್ನನ್ನು ಪ್ರೇಮಿಸಿ ನಿನ್ನೊಡನೆ ಮದುವೆಯಾಗಿ ಸಂಸಾರ ಮಾಡಲಾರದೆ ಹೋದ ಆ ನತದೃಷ್ಟೇ ಈ ತಾರಾಮಣಿ. ಆ ತಾರಾ ಈ ಮೀರಾನ ಯಾಕೆ ಸಂಸಾರ ಮಾಡಲಿಲ್ಲ ಸ್ವಾಮಿ? ಮದುವೆಯ ದಿನ ನೀನು ಕೊಡುತ್ತೇನೆಂದು ಹೇಳಿದ ಒಡವೆಗಳನ್ನು ಕೊಡಲಿಲ್ಲವಲ್ಲ, ಆ ಕಾರಣದಿಂದ ಅವರಪ್ಪ ಅವಳನ್ನು ನಿನ್ನ ಜೊತೆ ಸಂಸಾರ ಮಾಡಲು ಕಳಿಸಲಿಲ್ಲ. ನಿನ್ನ ಮೇಲಿನ ಅತಿಯಾದ ಆಸೆಯಿಂದ ಅವಳು ಯಮುನಾ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಮಕರಂದ. ಅಯ್ಯೋ, ನನಗೋಸ್ಕರ ಪ್ರಾಣನ ಬಿಟ್ಬಿಟ್ಲಾ? ಪ್ರಾಣ ಬಿಟ್ಟಳೇ ಹೊರತು ನಿನ್ನ ಮೇಲಿನ ಆಸೆ ಬಿಡಲಿಲ್ಲ. ಅದಕ್ಕಾಗಿ ಈ ಜನ್ಮದಲ್ಲಿ ಮೀರಾ ಎನ್ನುವ ಹೆಸರಿನಿಂದ ನಿನ್ನನ್ನು ಹುಡುಕಲು ಊರೂರು ತಿರುಗುತ್ತಾ ಬಹಳ ಕಷ್ಟಪಟ್ಟಳು, ಬಹಳ ಕಷ್ಟಪಟ್ಟಳು. ಸರಿ ಸರಿ ಪರಮಾತ್ಮ, ನಾನೆಲ್ಲ ಅವಳು ವಿವರವಾಗಿ ಹೇಳ್ಬಿಡ್ತೀನಿ. ಈಗ ನೀನು ತಲೆ ಹೊಡೆದುಕೊಂಡು ಹೇಳಿದರೂ ಗುರ್ತು ಸಿಗುವುದಿಲ್ಲ. ಅಯ್ಯೋ ಸ್ವಾಮಿ, ಅದಕ್ಕೆ ದಾರಿ ಏನು ಅಂತ ನೀವೇ ಹೇಳಿ ಪರಮಾತ್ಮ. ನಿನ್ನ ತಾರಾಮಣಿ, ನೀನು ಕಟ್ಟಿದ ಕರಿಮಣಿಯನ್ನು ಗುರ್ತಿಸಬೇಕಾದರೆ ನೀನು ಕೃಷ್ಣ ರೂಪಿಯಾಗಿ ಬಂದು ಆಕೆಯ ಮೈಯನ್ನು ಬಂಗಾರದ ಆಭರಣಗಳಿಂದ ಅಲಂಕರಿಸಬೇಕು. ಪರಮಾತ್ಮ, ನಿನ್ನ ಆಜ್ಞೆ ಈಗಲೇ ನೆರವೇರಿಸ್ತೇನೆ. ಅದನ್ನ ಏರ್ಪಾಡು ಈಗಲೇ ಮಾಡ್ತೇನೆ. ಹೊರಟು ಹೋಗುತ್ತಿರುವೆಯಾ ಬೆಳದಿಂಗಳ ಚೋರ ಗೋವಿಂದ? ಮೀರಾ, ಕೃಷ್ಣ ಪರಮಾತ್ಮ ನನಗೊಂದು ಕೆಲಸ ಕೊಟ್ಟಿದ್ದಾನೆ. ಅದನ್ನ ಈಗ ನಿನಗೆ ಹೇಳಿದ್ರೆ ಅರ್ಥವಾಗಲ್ಲ. ಮಾಡೇ ತೋರಿಸ್ತೀನಿ. ಹಿಡ್ಕೋ ತಂಬೂರಿ. ಕೃಷ್ಣ 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 ಜೈ ಜೈ 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 ಕೃಷ್ಣ. ಗೋವಿಂದ ಗೋವಿಂದ. ರಂಗ, ಈ ಪಟ್ಟಣದ ಅಡಿಗೆಗಳ ಹೆಸರು ಹೊಸ ಹೇಳು. ಸೊಸೆ ಬರಕ್ ಮುಂಚೆ ತಿಳ್ಕೊಂಡ್ಬಿಡ್ತೀನಿ. ಹೇಳ್ತೀನಿ ಕೇಳಿ ಬಾವಯ್ಯ. ನಂಬರ್ 1 ಗಂಜಿ ಗುಡಿಯ. ಗಂಜಿ ಗುಡಿನ? ಗಂಜಿ. ನಂಬರ್ 2 ಮುದ್ದೆ ಮಠರ್. ಓಹೋ, ಮುದ್ದೆ ಮಾಂಸ. ಮುದ್ದೆ ಮಾಂಸ ಅಲ್ಲ, ಮುದ್ದೆ ಮಠರ್. ಮುದ್ದೆ ಮಠರ್ ಅವರೆಕಾಳು ಇರ್ತದ? ಅವರೆಕಾಳು ತವರಿಕಾಳು ಅಲ್ಲ ಬಾವಯ್ಯ, ಮುದ್ದೆ ಮಠರ್. ನಂಬರ್ 3 ಬಿಂದೆ ಬಾಂಬ್. ಅಯ್ಯೋ, ಬಾಮ. ಬಾಂಬ್ ಅಲ್ಲ, ಬಿಂದೆ ಬಾಂಬ್. ಅದು ನನ್ನ ಬೇಡ ಕಡೆಯ. ನಂಬರ್ 4 ಚಂಬೆ ಕಾಳಿಯ. ಚೊಂಬು ಕಾಳವನ? ಚೊಂಬು ಕಾಳವಲ್ಲ ಬಾವಯ್ಯ, ಚಂಬೆ ಕಾಳಿಯ. ಚಂಬೆ ಕಾಳಿಯ. ಓ, ಬಾಚ್ಕೊಳ್ಳೋದು ಬಾಯಿಗೆ ಹಾಕೊಳ್ಳೋದು, ಬಾಚ್ಕೊಳ್ಳೋದು ಬಾಯಿಗೆ ಹಾಕೊಳ್ಳೋದು. ಪಟ್ಟಣದ ಅಡಿಗೆ ಅಂದ್ರೆ ಬಹಳ ದೊಡ್ಡ ಅಡಿಗೆ ಅಂತ ತಿಳ್ಕೊಂಡಿದ್ದೆ. ಅವರು ನಮಗೆ ಗಂಜಿ, ಮುದ್ದೆ, ಚೊಂಬು, ಕೊಡ ಎಲ್ಲ ಇಟ್ಕೊಂಡವ್ರೆ. ಹೊತ್ತಾಯ್ತು. ನಿಮ್ಗೆಲ್ಲ ತುಂಬಾ ಹಸುವಾಗಿರ್ಬೇಕಲ್ಲ? ನಂಗೆ ಹಸುವಿಲ್ಲ. ಇದೀಗಿಲ್ದೇ ಇರ್ಬೋದಯ್ಯ, ನನಗೆ ದೊಡ್ಡ ಹೊಟ್ಟೆ ಹಸಿವಾಗ್ತಾ ಇದೆ. ಬೇಗ ಬಡಿಸಮ್ಮ. ಬೇಡ ಅಂತಂದ್ರು ಅಡಿಗೆ ಮಾಡಿದೀಯಾ, ಇನ್ನು ಬಡಿಸೋಕಂದ್ರೆ ನಿನ್ಗೆ ಯಾಕಮ್ಮ? ಅದೆಲ್ಲ ಆಗಲ್ಲ. ನಾನ್ ನನ್ ಕೈಯಾರ ಬಡಿಸ್ತೀನಿ, ನೀವ್ ನಿಮ್ ಕೈಯಾರ ತಿನ್ಬೇಕು. ನಾನು ಸುಮ್ತಿ ಆಮೇಲೆ ತಿಂತೀವಿ. ಸರಿ ಅಮ್ಮ.
ಏನಯ್ಯ ಇದು ಗರಗಸ? ಇದು ಗರ್ಗಸ ಪರ್ಗಸ ಅಲ್ಲ ಬಾವಯ್ಯ, ಇದು ರಾಗಿ ಮುದ್ದಿನ ಅರ್ಥ ಮಾಡೋದು. ಇದ್ರಲ್ಲ ಲೋ ರಂಗ, ಇದೇನೋ ಚಾಕು ಯಾರನ್ನು ಸಾಯ್ಸೋಕ? ಸುಮ್ನಿರಕ, ನೀನ್ ಯಾವಾಗ್ಲೂ ಯಾರಾದ್ರೂ ಸಾಯಿಸೋ ಯೋಚನೆಯಲ್ಲೇ ಇರ್ತೀಯ. ಸಿಟಿನಲ್ಲಿ ನಮ್ ತರ ಬರಿಗೆ ಹೇಳ್ತೀನಲ್ಲ, ಬರಗಾಲ ಇದ್ರಲ್ಲೇ ತಿನ್ನೋದು. ಇದ್ರಲ್ಲ ನಾಲ್ಗೆ ಚುಟ್ಕೊಂಡ್ರೆ ಏನು ಚುಚ್ಚೋದಿಲ್ಲ. ನಾನ್ ತಿಂತೀನಿ, ನನ್ನ ನೋಡಿ ನೀವ್ ತಿನ್ನಿ. ಏನಯ್ಯ ಇದು? ಕುಡಿಯಕ್ಕೆ ಕುದಿಯೋ ನೀರ? ಈಗ ಎಲ್ಲೆಲ್ಲೂ ಮೆದುಳು ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಇದ್ದವ್ರಿಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಸಿಟಿನಲ್ಲಿ ಎಲ್ರು ಇದನ್ನೇ ಕುಡಿಯೋದು. ಮರಳುತ್ತಾ ಇದೆಯಲ್ಲ. ಮಾವಯ್ಯ, ಇದ್ರ ಹೆಸರು ಗೊತ್ತಾ? ಗೊತ್ತಮ್ಮ, ಗಂಜಿ ಕುಡಿಯ. ಏನ್ರಿ ಅದು? ಉಪ್ಪ ಉಪ್ಪ ಸುಮ್ಮನೆ ತಿನ್ರಿ, ಸೊಸೆ ನೋಡಿದ್ರೆ ಕೋಪ ಮಾಡ್ಕೋತಾಳೆ. ಅತ್ತೆ ಚೆನ್ನಾಗಿದ್ಯಾ? ಅಯ್ಯೋ ತುಂಬಾ ಚೆನ್ನಾಗಿದ್ಯಮ್ಮ. ನನ್ ಜನ್ಮದಲ್ಲೇ ಇಂಥ ರುಚಿನೇ ನೋಡಿರ್ಲಿಲ್ಲ ನಾನು. ಮಾವಯ್ಯ, ಇದ್ರ ಹೆಸರು ಚಂಬೆ ಕಾವ. ಅಲ್ಲ ಅಲ್ಲ, ಬಿಂದೆ ಬಾಂಬು. ಬಾಬಾ, ಇದನ್ನ ಅವಳಿಗೆ ಹಾಕಮ್ಮ. ಎಲ್ಲ ಅವಳಿಗೆ ಹಿಂಗೆ ಬಹಳ ಇಷ್ಟ. ಬಂದೆ ಒಂದ್ ನಿಮಿಷ. ಆಯ್ತಾಯ್ತು. ಸರಿ ತಮ್ಮಯ್ಯ, ಅನ್ನನೇ ತರ್ಲಿಲ್ವಲ್ಲೋ? ಅಕ್ಕ, ಇದೆಲ್ಲ ತಿನ್ನುವಾಗ ಅನ್ನ ತಿನ್ನಬಾರ್ದು. ಅದು ಬೇರೆನಾ? ಹ್ಮ್. ಅಬ್ಬಾ, ಮರಳು ನೀರು ನನ್ ಗಂಟ್ಲು ಹೋಯ್ತು. ಯಾಕತ್ತೆ, ಅಡ್ಗೆ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ಯಮ್ಮ. ನಾನೆಷ್ಟು ಪ್ರೀತಿಯಿಂದ ಮಾಡಿದ್ದೀನಿ. ಒಂಚೂರು ಬಿಡದೆ ಎಲ್ಲ ತಿಂದು ಮುಗಿಸ್ಬೇಕು. ನೀವು ಪೂರ್ತಿ ತಿನ್ನೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಅಯ್ಯೋ ಅಯ್ಯೋ, ಇದೇನ್ ಚಪಾತಿನೋ? ಚಪಾನ ಸ್ವಲ್ಪ ಕೊಡು ಕೊಡು ಕೊಡು. ಹಂಗೊಂದಮ್ ಕೊಡಲೆ ಕೊಡಲೆ. ಮೀರಾದೇವಿಯವರು ಒಳಗಿದ್ದಾರಾ? ಅವರ ದರ್ಶನಕ್ಕಾಗಿ ಬಂದಿದ್ದೇನೆ. ಈಗ ದರ್ಶನದ ವೇಳೆ ಮುಗಿದಾಗಿದೆ, ಇನ್ನೊಮ್ಮೆ ಬಾ. ಬಾ ಅನ್ನ. ಮುಂದಿನ ವಾರ ಮೀರಾದೇವಿಯರ ಕ್ಯಾಂಪ್ ಮುಗಿದು ಮುಂದಿನ ಊರಿಗೆ ಹೋಗ್ತಾರೆ ಅಂತ ತಿಳಿತು. ಅದಕ್ಕೆ ಈಗಲೇ ದರ್ಶನ ಮಾಡ್ಬೇಕು ಅಂತ ಬಂದೆ. ಖಂಡಿತ ಸಾಧ್ಯವಿಲ್ಲ. ಮೀರಾದೇವಿಯವರು ಈಗ ಏಕಾಂತ ಸೇವೆಯಲ್ಲಿದ್ದಾರೆ, ಯಾರಿಗೂ ಪ್ರವೇಶವಿಲ್ಲ. ಓ, ಅಮ್ಮನವರ ಏಕಾಂತ ಸೇವೆ ಅಷ್ಟೊಂದು ಸೀಕ್ರೆಟಾ? ಆಯ್ತು, ಬರ್ತೀನಿ ಬರ್ತೀನಿ. ಮುಖ ನೋಡು. ಗೋವಿಂದ 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 ಗೋವಿಂದ. ಏನು ಮೀರಾ? ಯಾರು ನೀನು? ನೀನು ಕುಡಿತಾ ಇರೋದು ನೀರಾ ಇಲ್ಲ ಬೀರ? ಲಿಂಗಪ್ಪ, ಕುಳ್ಳಪ್ಪ, ಸದ್ಯಕ್ಕೆ ಅವ್ರು ಯಾರು ಇಲ್ಲಿ ಇಲ್ಲಪ್ಪ. ಅಯ್ಯಯ್ಯೋ, ಯಾರಾದ್ರೆ ನನ್ನ ಕಾಪಾಡಿ ಕಾಪಾಡಿ. ತಿರ್ಸ್ಕೋಬೇಡ ಕಮಲಾಕ್ಷಿ. ಕೋಟ್ಯಾಧೀಶ್ವರ ಮೀರಾಬಾಯಿ ಅಂದ್ರೆ ನಾನು ಯಾರೋ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಚಿಂತಾಮಣಿಯಲ್ಲಿ ಶ್ರೀಮಂತರ ಸುಪ್ಪಕ್ಕಿಂದ ಮಲಗ್ತಿದ್ದ ಅರಗಿಣಿ ಅಂತ ಈಗ ತಿಳಿತು. ನೀನು ಯಾರನ್ನು ನೋಡಿ ನಾನು ತಪ್ಪು ತಿಳ್ಕೊಂಡಿದೀಯಾ? ನಾನು ಸಾಕ್ಷಾತ್ ಆ ಶ್ರೀಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಮಾತಾಡೋ ಭಕ್ತಿ ಮೀರಾದೇವಿ. ಕೃಷ್ಣಯ್ಯ, ಈ ಮನುಜನಿಗೆ ನಾನ್ ಯಾರು ಅಂತ ಸ್ವಲ್ಪ ತಿಳಿಸಯ್ಯ, ಕೇಳಯ್ಯ. ಕೊಡಯ್ಯ. ಎಲ್ಲವೋ ಮೂರ್ಖ ಮನುಜ, ಅವಳನ್ನು ಯಾರೆಂದು ತಿಳಿದಿರುವೆ? ಅವಳು ನನ್ನ ಪರಮ ಭಕ್ತೆ ಮೀರಾ. ಬಾಯಿ ಮುಚ್ಚೋ ಕುಳ್ಳನ ಮಗನೇ.
ನೆತ್ತಿ ಮೇಲೆ ಒಂದು ಗುದ್ದಿದ್ರೆ ಭೂಮಿ ಒಳಗೆ ಹೂತೋಗ್ಬೇಕು. ಇರೋ ಫೋನ್ ಕೆಳಗೆ. ಏನೇ ಆಟಿನ್ ರಾಣಿ, ಇಷ್ಟೇನಾ ಇನ್ನೂ ಏನಾದ್ರೂ ಇದೆಯಾ ಸೆಟಪ್? ಕೃಷ್ಣ ಕೃಷ್ಣ, ಈ ಊರಿನಲ್ಲಿ ಇಂಥ ವ್ಯಕ್ತಿ ಇರುವನೆಂದು ಗೊತ್ತಿರ್ಲಿಲ್ವಲ್ಲ. ತಮ್ಮ ಹೆಸರು? ಪಾಂಡುರಂಗ. ಆಹಾ, ಶೃಂಗಾರ ಶ್ರೀರಂಗ. ನನ್ ಚರಿತ್ರೆ ನಿನ್ಗೆ ಗೊತ್ತಾಯ್ತು? ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಕಾಲಂಗ್ಲಾನೂ ಬಿಡದೆ ಕಾಲ್ನಡಿಗೆಲ್ಲೇ ನಡ್ಕೊಂಬಂದ ಭೂಪ ನಾನು. ಆಹಾ, ಅಚ್ಚರೆ ನೀನೇನ್ ಇಲ್ಲಿ ಬಂದ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ಯಲ್ಲ? ನಿನಗ್ ಗೊತ್ತಿರೋ ನಿಜಾನ ನಿನ್ನಲ್ಲೇ ಮುಚ್ಚಿಟ್ಕೊಂಡ್ರೆ ನನ್ನ ಶರೀರನೇ ಅಲ್ಲ, ನನ್ನ ಸಂಪಾದನೆಲೂ ಅರ್ಧ ಪಾಲು ನಿನಗೆ ನೈವೇದ್ಯವಾಗಿ ಕೊಡ್ತೀನಿ. ಓಹೋ, ನೀನ್ ಈ ರೂಟಲ್ಲಿ ಬಂದ್ಯಾ? ಹಾ, ಹಣ ಹೆಣ್ಣು ಬಿಟ್ಟಿ ಸಿಗುವಾಗ ಬೇಡ ಅನ್ನೋನು ಕೆಟ್ಟ. ನಡಿಲಿ ಸೇವೆ. ಜೈ ಪಾಂಡುರಂಗ. ಕೊಂಚ ತಡವಾದ್ರು ನಂದ ಗೋಕುಲದ ಬಾಗಿಲನ್ನು ತೆರೆದು ಬಂದಿಯಲ್ಲ. ಬಾ ಬಂದೆ. ಬಾ ಬರ್ತಾ ಇದ್ದೀನಿ. ಪಾಂಡುರಂಗ. ಅಯ್ಯೋ ದೆವ್ವ, ಭೂತ, ಭೂತಿರಿ, ಪಿಶಾಚಿ. ಅಯ್ಯೋ ಕಾಪಾಡಿ ಕಾಪಾಡಿ. ಅಯ್ಯೋ ನೀನಾ? ಏನ್ರಿ ಯವ್ವ, ಭೂತ ಭೂತಿನೇನಾ ನಾನು? ಮಲ್ಲು, ಏನೇ ಇದು? ಮೈ ತುಂಬಾ ಈ ಚೀಲ ಹೊತ್ಕೊಂಡು ಎಷ್ಟು ಚಿಕ್ಕ ಹುಡುಗಿ ಕಾಣ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೋಗ್ರಿ, ನಂಗ್ ನಾಚಿಕೆ ಆಗುತ್ತೆ. ಮತ್ತೆ ನನ್ ಸೊಸೆ ಇದನ್ನ ಬೆಂಗಳೂರಿಂದ ನನಗಾಗಿ ಪ್ರೀತಿಯಿಂದ ತಗೊಂಡ್ಬಂದಿದ್ದಾಳೆ. ಹೌದಾ? ಇದನ್ನ ಹಾಕೊಂಡ್ರೆ ಮೈಯೆಲ್ಲ ತಣ್ಣಗಾಗಿ ಗಾಳಿ ಬರುತ್ತೆ ಅಂತ ಹೇಳಿದ್ಲು. ನಿಜ ಒಳ್ಳೆ ಫ್ಯಾನ್ ಹಾಕೊಂಡಿದ್ದಾರೆ. ಮಲ್ಲು ಮಲ್ಲು, ಇದ್ದ ಈ ಅವತಾರದಲ್ಲಿ ನೋಡಿದ್ರೆ 10 ವರ್ಷದ ಹಿಂದಿನ ಅವಲವಿಕೆ ಉಕ್ಕಿ ಬರ್ತಾ ಇದೆಯಲ್ಲೇ. ಎಷ್ಟು ಚೆನ್ನಾಗಿ ಕಾಣ್ತೀಯಲ್ಲೇ ನೀನು. ಸದ್ಯ ನಿನ್ ತಮ್ಮನೂ ಮನೇಲಿ. ಮಲ್ಲು ಮಲ್ಲು ಬಾರೆ. ಅತ್ತೆ, ಸೊಸೆ ಬರ್ತಿದ್ದಾಳೆ ಬಿಡ್ರಿ. ಅಯ್ಯೋ, ಇವಳು ಯಾಕೆ ಬಂದು ಈಗ? ಅತ್ತೆ, ಬಾಮ ಬಾ. ಏನಮ್ಮ? ಏನೂ ಇಲ್ಲ ಅತ್ತೆ. ದಿನಾ ರಾತ್ರಿ ಮಲ್ಗೋಕ್ ಮುಂಚೆ ಅತ್ತೆ ಮಾವಂದ್ರ ಸೇವೆ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ನಮ್ ತಂದೆ ಹೇಳ್ತಿದ್ರು. ಅದಕ್ಕೆ ನಿಮ್ ಪಾದ ಸೇವೆ ಮಾಡೋಣ ಅಂತ ಬಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಕಾಲೊತ್ತೋ ಕರ್ಮ ನಿನಗೆ ಯಾಕಮ್ಮ? ನೋಡಿ ನೋಡಿ, ನೀವೀಗ ಬೇಡ ಅಂದ್ರೆ ನಂಗೆ ಅಳುನೇ ಬಂದ್ಬಿಡುತ್ತೆ. ನನ್ನ ಹತ್ರ ನಿಮ್ಗೆ ಇಷ್ಟನಾ? ಅಯ್ಯೋ, ನಮ್ಮನೆ ಭಾಗ್ಯಲಕ್ಷ್ಮಿಯಾಗಿ ಬಂದಿರೋ ನೀನ್ ಅಳೋದು ಅಂದ್ರೇನು? ನಿನ್ನ ಆಸೆನ ನಾನ್ಯಾಕ್ ಬೇಡ ಅನ್ಲಿ? ಹತ್ತು. ನನ್ ಕೆಲಸ ತಪ್ಪು. ಚೆನ್ನಾಗ್ ಗೊತ್ತಾ ಇದೀನ ಅತ್ತೆ? ಚೆನ್ನಾಗ್ ಗೊತ್ತಿದ್ಯಮ್ಮ. ಕೈ ಕೊಡಿ, ನೆಟ್ಗೆ ತೆಗಿತೀನಿ. ನನ್ ತಾಯಿ, ನನ್ ಬಂಗಾರ, ತಗೊಮ್ಮ. ಅಯ್ಯೋ 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 ಅಯ್ಯೋ, ಅಮ್ಮಮ್ಮಮ್ಮಮ್ಮಮ್ಮಮ್ಮ. ಏನಾಯ್ತು ಅತ್ತೆ? ನನ್ ಬೆರಳೋಯ್ತಮ್ಮ. ಅಯ್ಯೋ, ಎಂಥ ಕೆಲಸ ಮಾಡ್ಬಿಟ್ಟೆ. ಹೋಗ್ಲಿ ಬಿಡಿ, ಆ ಕೈ ಕೊಡಿ. ಬೇಡಮ್ಮ, ಸದ್ಯ ಬೇಡ. ಹೋಗ್ಲಿ ಬಿಡಮ್ಮ, ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ಹೋಗಿದ್ ಒಂದು ಬೆರಳು ತಾನೆ, ಇನ್ನೂ 19 ಬೆರಳು ಇದೆಯಲ್ಲ. ಮಾವಯ್ಯ, ಏನಮ್ಮ? ನಿಮ್ ಕಾಲೊತ್ಲಾ? ನನಗೆ ಕಾಲು ಒತ್ತಿಸ್ಕೊಂಡು ರೂಢಿ ಇಲ್ಲಮ್ಮ, ಕಾಲು ಒತ್ತಿ ರೂಢಿ ಇದೆ. ಎಲ್ಲ ಸುಳ್ಳು. ನನ್ ಕೈ ಸೇವೆ ಮಾಡಿಸ್ಕೊಳಕ್ಕೆ ನಿಮ್ಮಿಬ್ರಿಗೂ ಇಷ್ಟನೇ ಇಲ್ಲ, ಅದಕ್ಕೆ. ಹಾಗಲ್ಲಮ್ಮ, ಹೊತ್ತಾಗಿದೆ ಅಮ್ಮ, ಹೋಗಿ ಮಲಕೋಮ್ಮ. ನೀವಿಬ್ರು ಕಿಲಕಿಲ ಅಂತ ನಗ್ಬೇಕು, ಇಲ್ಲಾಂದ್ರೆ ನಾ ಹೋಗಲ್ಲ. ಸಾಕೇನಮ್ಮ? ಲೇ ನಗೆ. ಈ ಕೈ ನೋವನ್ನ ನಾನು ಯಾಗ್ರಿ ನಗ್ಲಿ? ಬೇಜಾರು ಮಾಡ್ಕೊಳ್ತಾರೆ ನಗೆ. ಅಯ್ಯೋ ಅಮ್ಮಮ್ಮ, ಅಯ್ಯಯ್ಯೋ ರೀ, ಈ ಬೆರಳು ಬಗ್ಗದ ಇಲ್ಲ ಅಂತಿದ್ಯಲ್ರಿ. ಅದಕ್ಕೆ ಕಣೆ ತಗ್ಗೆ ಬಗ್ಗೆ ನಡಿಬೇಕು ಅಂತ ಹೇಳಿದ್ದು ನಿನ್ಗಲ್ಲ. ಶಿವನು ಕೊಟ್ಟ ವರದಿಂದ ಭಸ್ಮಾಸುರನು ಮೈ ಮರೆತು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳಲು ತಾನೇ ಸುಟ್ಟು ಭಸ್ಮವಾದನು. ಮುಟ್ಟಾಳ ಅವನು. ಅಲ್ಲ, ಶಿವ ಎಂಥ ವರ ಕೊಟ್ಟಿದ್ದಾನೆ, ಎದುರು ಬಿದ್ದವರು ತಲೆ ಮೇಲೆ ಕೈ ಇಡೋದ್ ಬಿಟ್ಟು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡ್ ಬಿಡೋದ ಮಂಕ ಬಡ್ಡಿ ಮಗ. ಅಲ್ಲ, ಅಷ್ಟೊಂದು ಮರುವಿರೋನು ತಲೆ ಮೇಲೆ ಒಂದು ತಗಡಾದ್ರೂ ಇಟ್ಕೊಂಡಿರ್ಬಾರ್ದಾಗಿತ್ತ? ಯೋಧಿ,
ಈ ಹಾಳ್ ಕರೆಂಟ್ ಯಾವಾಗಂದ್ರೆ ಆವಾಗ ಹೋಗುತ್ತೆ. ಇವರು ಮನೇಲಿಲ್ಲ, ಆ ರಂಗನೂ ಬರ್ಲಿಲ್ಲ. ಎಲ್ಲ ಹಾಳಾಗ್ ಹೋದ್ರೆ ಏನೋ. ನೋಡಮ್ಮ, ಈ ಕತ್ಲೆಯಲ್ಲಿ ನಿಮ್ಮ ಅತ್ತಿಗೆ ಎಷ್ಟು ಒದ್ದಾಡ್ತಿರ್ತಾಳೋ ಏನೋ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇರಮ್ಮ. ಸರಿಮ್ಮ. ಗೀತಾ, ಅಮ್ಮ ಗೀತಾ, ಗೀತಾ, ನೀನ್ ಯಾಕಮ್ಮ ಈ ಶ್ರಮ ತಗೊಂಡೆ? ನಾನೇ ಬಂದ್ ಮೊಂಬತ್ತಿ ಹಚ್ತಿದ್ನಲ್ಲ. ಸೊಸೆನ ಸಜೀವಾಗಿ ಹಚ್ಚೋದಕ್ ನೀನ್ ಬೇಕೇ ಹೊರತು ಈ ಮೊಂಬತ್ತಿ ಹಚ್ಚಕ್ ನೀನ್ ಯಾಕೆ ಬೇಕೆ? ಗೀತಾ, ನಾನ್ ಗೀತಾ ಅಲ್ವೇ, ರೇಖಾ. ದೆವ್ವಾಗಿ ನಿನ್ಮೇಲೆ ಸೇರಿಸ್ಕೊಳಕ್ಕೆ ಗೀತಾ ಮೈ ಮೇಲ್ ಬಂದಿದ್ದೀನಿ. ನಿನ್ನನ್ ಜೀವ ಸಹಿತ ಸುಟ್ಟು ಹಾಕೋಕ್ ಬಂದಿದ್ದೀನಿ. ಯಾಕೆ ಭಯನ? ಈಗಲೇ ಏನಿಗೆ ಭಯ ಪಡಕ್ಕೆ? ನಿನಗೆ ಚಿತ್ರ ಹಿಂಸೆ ಕೊಟ್ಟು ನಿನ್ನ ಗುಂಡಿಗೆನ ಚುಚ್ಚಿ ಚುಚ್ಚಿ ಸಾಯಿಸ್ತೀನಿ ಹೊರತು ಒಂದೇ ಸಲ ಸಾಯಿಸೋಲ್ಲ. ಈ ವಿಷಯನ ಬೇರೆ ಯಾರಿಗಾದ್ರೂ ಹೇಳಿದ್ರೆ ನಿನ್ ರಕ್ತನ ಹೀರಿಬಿಡ್ತೀನಿ. ಅತ್ತೆ, ಅತ್ತೆ, ಯಾಕತ್ತೆ ಯಾಕತ್ತೆ ಹೆದರ್ತಾ ಇದ್ದೀರಾ? ನೀನು? ನಾನತ್ತೆ, ಗೀತಾ. ಗೀತಾನ? ನಿಜವಾಗ್ಲು? ಹೌದತ್ತೆ. ಯಾಕತ್ತೆ, ಯಾಕೆ ಇಲ್ಬಿಟ್ಟಿದ್ದೀರ ನೀವು? ಏನಾಯ್ತು? ಏನೂ ಇಲ್ಲ ತಾಯಿ, ಯಾಕೋ ತಲೆ ತಿರುಗ್ದಾಗಾಯ್ತು. ಅಯ್ಯೋ ಪಾಪ, ಇದ್ಬಿಟ್ಟೆ. ಹೇಳಿಯತ್ತೆ, ಹೇಳಿ ಹೇಳಿಯತ್ತೆ. ಹೋಗಿ ಮಲ್ಕೊಳ್ಳಿಯತ್ತೆ, ಹೋಗಿ. ತಾರಾಮಣಿ, ತಾರಾಮಣಿ, ನೀ ಬರಲು ಯಾಕಿಷ್ಟು ತಡ ಮಾಡಿದೆಯೋ ಮದನ ಪ್ರಿಯ? ನೀನ್ ಬೇಜಾರು ಮಾಡ್ಕೋಬೇಡ. ನನ್ನ ಹೆಂಡತಿ ಕಣ್ ತಪ್ಸಿ ನೋಡು, ಇದನ್ನೆಲ್ಲ ತರೋದು ಇಷ್ಟೊತ್ತಾಯ್ತು. ಎಲ್ಲಿ ತೆಗಿ. ಅಯ್ಯೋ ನಾನ್ ತೆಗಿದ್ದೀನಿ. ಹೇಳಿ, ಕೃಷ್ಣ. ಇಷ್ಟೇನಾ? ಇನ್ನೂ ಇದೆ ನೋಡ್ರಿಯಾ? ಅಯ್ಯೋ, ಇದು ನನ್ನ ಕೈಯಾರೆ ನಾನೇ ನಿನಗೆ ಹಾಕ್ಬಿಡ್ತೀನಿ. ಗೋವಿಂದ, ಇದೇನ್ ಇಷ್ಟು ದೊಡ್ಡ ಡಾಬು? ಅದು ನನ್ನ ಹೆಂಡತಿ ನಡ ಅಷ್ಟಿಕ್ಕದು. ನಿನಗೆ ಚೆನ್ನಾಗಿದೆ, ಚೆನ್ನಾಗಿದೆ. ಕೃಷ್ಣ, ಅಯ್ಯಯ್ಯೋ, ಅದನ್ನ ಅಲ್ಲೇ ಇಡು, ಅಲ್ಲೇ ಇಡು. ಆಮೇಲೆ ಹೇಳ್ತೀವಿ, ಇಟ್ಬಿಡು. ಆಮೇಲೆ ಕೃಷ್ಣ ಪರಮಾತ್ಮ ಇನ್ನಷ್ಟು ಒಡವೆ ತಗೋ ಮಾತ್ರ ನಾ ಎಲ್ಲಿಂದ ತರಲಿ? ಇದ್ದ ಬದ್ದು ಒಡವೆನೆಲ್ಲ ಸಾರಿಸಿ ತಂದು ಬಿಟ್ಟಿದ್ದೀನಿ. ಇನ್ನು ಉಳಿದಿರೋದು ನನ್ನ ಹೆಂಡತಿ ಮೈ ಮೇಲೆ ಒಡವೆ ಮಾತ್ರ. ಅದನ್ನೇನೋ ತೆಗೆಯಕ್ಕೋ ನನ್ನ ಚರ್ಮ ಸೋದು ಬಿಡ್ತಾಳೆ. ತಾರಾಮಣಿ, ತಾರಾಮಣಿ, ಇನ್ನೇಕೆ ತಡ? ನನ್ನ ಆಸೆ ನೆರವೇರಿಸು, ಪೂರೈಸು. ಬಾ ಬಾ ಬಾ. ಅಷ್ಟು ಅವಸರವೇ ತಕ್ಕೋ ಅಂಧಕ ರಾಜ. ಮೊದಲು ಮಧುವಿನ ಸೇವೆ ಮಾಡುವಿಯಂತೆ. ಕೂತ್ಕೋ. ಮಧುವಿನ ಸೇವೆಯೇ? ಆಹಾ, ಮಥುರಾ ನಗರದ ಮಾಧವನ ನಿನ್ನ ಮರೆಯಲಾರೆನೋ ಯಾದವನ. ಅಯ್ಯಪ್ಪ ಮಾಧವ, ನೀ ದೂರ ಇರಪ್ಪ. ಏನ್ ಮುದುಕ, ಇವತ್ ನಿನ್ಗೊಂದ್ ಗತಿ ಕಾಣಿಸ್ತೇನೆ. ಪಾಪ
ಪ್ರಾಣನಾಥ ನಾಥ ತಾರಾಮಣಿ ನಿನ್ನ ಕೈಯಾರ ಕೊಡಿಸು ಅರ್ಪಣಮಸ್ತು. ಕುಡೀರಿ. ಕೊಡಿಸು. ಅಮ್ಮ ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಕನಕಲಕ್ಷ್ಮಿ, ಅಷ್ಟಲಕ್ಷ್ಮಿ, ನೀ ನಮ್ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ. ಲಕ್ಷ್ಮಿ 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 ಲಕ್ಷ್ಮಿ. ಹೋಯ್ತಲ್ಲ ನನ್ನ ಒಡವೆ, ನನ್ನ ಬಂಗಾರ. ರಂಗ ಎಲ್ಲ ಹಾಳಾಗೋದ್ಯೋ, ಹೋಯ್ತಲ್ಲ. ಏನಕ್ಕಯ್ಯ ಬೆಳಗ್ಗೆ ಬೆಳಗ್ಗೆನೆ ನಿನ್ ಗೋಳು? ಗೋಳಲ್ವಾ, ನನ್ ಒಡವೆ ಬಂಗಾರ ಒಂದು ಕಾಣಿಸ್ತಾ ಇಲ್ವಲ್ಲೋ. ಏನು ಒಂದು ಕಾಣಿಸ್ತಾ ಇಲ್ವಾ? ಕಾಸಿನ ಸರ ಒಂದ್ ಬಿಟ್ಟು ಮಿಕ್ಕಿದೆಲ್ಲ ಇಲ್ಲೇ ಇರ್ಬೇಕಲ್ಲ. ಕಾಸಿನ ಸರ? ಮನೆ ಹಾಳ. ನೀನ್ ಹೇಳೋದ್ ನೋಡಿದ್ರೆ ನೀನೇ ಏನೋ ಮಾಡ್ದಂಗ್ ಕಾಣುತ್ತೆ. ಏನ್ ಮಾಡಿದಿ ನಿಜ ಹೇಳ. ನಂಗ್ ಗೊತ್ತಿಲ್ಲ ಅಕ್ಕಯ್ಯ, ನಂಗೇನು ಗೊತ್ತಿಲ್ಲ. ಮತ್ತೆ ಕಾಸಿನ ಸರ ಅಂತ ಹೇಳ್ದೆ. ಕಾಸಿನ ಸರ ಅದು ಮೀರಾಬಾಯಿ ಕೂತ್ಕೊಂಡು ನೋಡ್ದಾಗಿತ್ತು. ಒಂದ್ ವೇಳೆ ನಮ್ ಗೋವಿಂದ ಬಾವ ಏನಾದ್ರೂ ಗೋಲ್ಮಾಲ್ ಮಾಡ್ದೇನೋ ಅಂತ. ದಿನ ಬೆಳಿಗ್ಗೆ ಹಾಲಿನ ಚೊಂಬ್ ಹಿಡ್ಕೊಂಡು ಮೀರಾಬಾಯಿಗೆ ಹಾಲು ಕೊಟ್ಟು ಬರ್ತೀನಿ ಅಂತ ಹೇಳಿ ನನ್ ಸರ್ವಸ್ವನು ಹಾಳು ಮಾಡ್ಬಿಟ್ರಲ್ಲ ನಿಮ್ ಭಾವ. ಏನೋ ನೋಡ್ತಾ ನಿಂತಿದ್ಯಾ? ನಡಿ ಹೋಗೋಣ. ಮೀರಾ, ಲೇ ಮೀರಾ, ಎಲ್ಲಿ ಹಾಳಾಗೋದಿಯೇ? ಮೀರಾ ಬಾರೆ ಹೊರಗೆ. ಅಕ್ಕ, ಬಾಬಾ 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 ಬಾಬಾ, ಗೋವಿಂದ ಗೋವಿಂದ. ಬಾಬಾ ಹೇಳು ಬಾಬಾ. ಅಯ್ಯೋ ದೇವ್ರೆ, ಕಾಸಿ ಕಾಸು ಕೂಡ್ಸಿಟ್ಟು ಮಾಡ್ಸಿದ ಕಾಸಿನ ಸರ ಹೋಯ್ತಲ್ಲೋ ರಂಗ. ಕಷ್ಟಪಟ್ಟು ಸಂಪಾದಿಸಿದ ಒಡವೆ ಎಲ್ಲ ಕಣ್ಣು ಮುಚ್ಚಿ ಕಣ್ ಬಿಡದೊಳಗ ಹೋಯ್ತಲ್ಲೋ ರಂಗ. ಹೋಗಿದ್ದು ಹೋಯ್ತು, ಬಾವನ್ ಗತಿ ಏನಾಗಿದೆ ಅಂತ ನೋಡು. ಬಾಬಾ ತಾರಾಮಣಿ ಹೇಳು ಬಾಬಾ. ರೀ, ತಾರಾಮಣಿ ಅಂತೆ ತಾರಾಮಣಿ. ಇದ್ ಬದ್ ಒಡವೆ ಎಲ್ಲ ಕಳ್ಮುಂಡೆ ಬಾಯಿಗೆ ಹಾಕಿದ್ಮೇಲೆ ಇನ್ನು ನಿಮ್ಗೆ ತಾರಾಮಣಿ ಬೇಕಾ? ಬಾವಾ ತಾರ ಡೇರ ಎತ್ಕೊಂಡು ಹೋಗ್ಬಿಟ್ಲು. ಅಲ್ಲಿಗೆ ಲೋ ರಂಗ, ಇವ್ರ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಇವ್ರನ್ನ ತಣ್ಣೀರ್ನ ಮುಳಿಸಿದ್ರೆ ಸರಿ ಹೋಗೋದು. ಹೇಳಪ್ಪ ರೀ, ಹೇಳ್ರಿ ಮೇಲೆ. ಹೋಯ್ತಲ್ಲ ನನ್ ಕಾಸಿನ ಸರ, ಒಡವೆ, ಡಾಬು, ಅಯ್ಯೋ ಚಿನ್ನದ ಕಾಸು ಹೋಯ್ತಲ್ಲ. ಅತ್ತೆ ಅತ್ತೆ. ಏನಮ್ಮ? ಏನತ್ತೆ, ಊಟ ಕೂಡ ಮಾಡ್ದೆ ಮಲಗ್ಬಿಟ್ರಲ್ಲ, ಹಸ್ವಾಗ್ತಾ ಇಲ್ವಾ? ಹೇಗಮ್ಮ ಹಸಿವಾಗುತ್ತೆ? ಇದ್ ಬದ್ ಒಡವೆನೆಲ್ಲ ತಗೊಂಡ್ ಹೋಗಿ ನಿಮ್ ಮಾವಯ್ಯ ಕಳ್ಳ ಮುಂಡೆ ಬಾಯಿಗೆ ಹಾಕ್ಬಿಟ್ರು. ಆ ಸಂತಾನೆ ಹೊಟ್ಟೆ ತುಂಬಿಕೊಂಡಿರುವಾಗ ಇನ್ನು ಊಟ ಹೇಗಮ್ಮ ಸೇರುತ್ತೆ? ಇನ್ನೊಬ್ಬರ ತಲೆ ಒಡೆದು ಸಂಪಾದಿಸಿದ್ದು ದಕ್ಕಲ್ಲ ಅಂತ ನಿನಗ್ ಗೊತ್ತಿಲ್ವೇನೆ? ಗೀತಾ, ನಾನ್ ಗೀತಾ ಅಲ್ವೇ? ರೇಖಾ. ರೇಖಾನ? ಹೌದು. ಆವತ್ತು ಮೊಸರನ್ನ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತೆ ನನಗೆ. ನಾನು ಹಾಗೆ ತಿನ್ನಿಸ್ತೇ ಇದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ 3 ದಿನದ ಹುಳಿ ಮೊಸರನ್ನ ನಿನಗ್ ತಿನ್ಸಿ ಋಣ ತೀರಿಸ್ಕೊಳಕ್ ಬಂದಿದ್ದೀನಿ. ತಿನ್ನಿ ಅತ್ತೆ. ಬೇಡ. 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 ತಿನ್ನೆ. ಬೇಡ. ತಿನ್ನೆ. ತಿನ್ನೆ. ತಿನ್ನು. 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 ತಿನ್ನಲು. ತಿನ್ನೆ. ತಿನ್ನು. 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 ತಿನ್ಸಾಯಿ. ಗೀತಾ 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 ಗೀತಾ, ಯಾಕೆ ಮಾಡಿದ? ಅಯ್ಯೋ ಅಯ್ಯೋ ಅತ್ತೆ, ಅಯ್ಯೋ ಏನು ಏನಾಯ್ತು ಅತ್ತೆ? ಯಾರತ್ತೆ ಹೀಗೆ ಮಾಡಿದ್ದು? ಅಯ್ಯೋ ನನಗೇನು ಅರ್ಥ ಆಗ್ತಾ ಇಲ್ಲ. ಏನು ಇಲ್ಲ, ನೀ ಮಲ್ಕೋ ಹೋಗಮ್ಮ.
ಏನಕ್ಕ ನಿನ್ನ ಅವಸ್ಥೆ? ಅಲ್ಲಿ ತಾರಾಮಣಿಗೆ ಚಿನ್ನಾಭಿಷೇಕ, ಇವಳಿಗೆ ಅನ್ನಾಭಿಷೇಕ. ಏನೇ ಇದು ಹಾಸಿಗೆ ಅಲ್ಲ, ಅಡಿಗೆ ಮನೆ ಮಾಡ್ಬಿಟ್ಟಿದ್ಯಲ್ಲೇ, ಊಟಕ್ಕೇನಪ್ಪ ಮಾಡೋದು? ಏನೋ ಇದು ಗ್ರಾಚಾರ? ಆ ರೇಖಾ ಸತ್ತು ದೆವ್ವಾಗಿ ಇವಳ ಮೈ ಮೇಲೆ ಬಂದು ನನ್ನ ಕಾಡಿಸ್ತಿದ್ದಾಳಲ್ಲ. ದೆವ್ವ? ನೀನು ಇಷ್ಟೊತ್ನಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತ ಆಶ್ಚರ್ಯನಾ? ನಿನಗೋಸ್ಕರ ಬಂದೆ. ನಿನ್ನ ಅನುಭವಿಸ್ಬೇಕು ಅಂತ ಆಸೆಯಿಂದ ಬಂದಿದ್ದೀನಿ. ಹಾ, ಏನ್ ಹೇಳ್ತಾ ಇದೆಯಾ ಗೀತಾ? ನಾನ್ ಗೀತಾ ಅಲ್ಲ, ರೇಖಾ. ಹೌದು, ಗೀತಾ ಮೈ ಮೇಲೆ ಭೂತವಾಗಿ ಬಂದಿರೋ ರೇಖಾ. ಆವತ್ತು ನಿನ್ನ ಆಸೆ ತೀರ್ಸೋಕಾಗದೆ ಸತ್ತೋದೆ. ಇವತ್ತು ಅದಕ್ಕಿಂತ ಅಂದವಾದ ಶರೀರದಲ್ಲಿ ಬಂದಿದ್ದೀನಿ. ಬಾ, ಅನುಭವಿಸು. ಬಾ. ಬೇಡ, ನೀನು ತಂಗಿ ಇದ್ದ ಹಾಗೆ. ಬೇಡ. ತಂಗಿನ? ಮನುಷ್ಯರಿಗೆ ಅಣ್ಣ ತಂಗಿ ಅನ್ನೋ ಸಂಬಂಧ ಇರುತ್ತೆ ಹೊರತು ಮೃಗಗಳಿಗೆ ಯಾವ ಸಂಬಂಧನೂ ಇರಲ್ಲ. ಸ್ವಲ್ಪ ಹೊತ್ತು ಮೃಗ ಅನ್ಕೊಂಡ್ರೆ ಮುಗೀತು. ಬಾ. ಬೇಡ ಗೀತಾ. ಎಷ್ಟು ಸಲನೋ ನಿನಗೆ ಹೇಳೋದು, ನಾನ್ ಗೀತಾ ಅಲ್ಲ ರೇಖಾ ಅಂತ. ಹಿಡ್ಕೋ ನನ್ ಕೈನ. ಬಿಚ್ಚು ನನ್ ಸೆರಗ್ನ. ಬಿಚ್ಚು. ಹೇಳು, ನನಗೂ ರಾಮಯ್ಯಂಗೂ ಏನ್ ಸಂಬಂಧ? ಹೇಳು. ಏನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ವಾ? ಮತ್ತೆ ಅವತ್ ರಾತ್ರಿ ರಾಮಯ್ಯ ನನ್ ರೂಮ್ ಹೇಗ್ ಬಂದ? ಹೇಳು, ಈಗ ಹೇಳು. ಇಲ್ದಿದ್ರೆ ನಿನ್ನ ರಕ್ತ ಹೀರ್ಬಿಡ್ತೀನಿ. ಹೇಳ್ತೀನಿ. ನಾನೇ ಕುಡ್ದ ಜ್ಞಾನದಲ್ಲಿ ನಿನ್ನ ಬಲಾತ್ಕಾರ ಮಾಡ್ಬೇಕು ಅಂತ ಅವತ್ ನಿನ್ ರೂಮಿಗೆ ಬಂದೆ. ಆಗ ನೀನ್ ಬಿಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ದೆ, ನಾನ್ ಬಿಡ್ಲಿಲ್ಲ. ಅಷ್ಟೆಲ್ಲ ರಾಮಯ್ಯ ನಿನ್ ಸಹಾಯಕ್ಕೆ ಅಂತ ಓಡ್ ಬಂದ. ಅವನ್ನ ರೂಮಲ್ಲಿ ಕೂಡ ಹಾಕಿ ನಾನ್ ತಪ್ಪಿಸ್ಕೊಂಡ್ಬಿಟ್ಟೆ. ಇಷ್ಟೇ ನಡೆದಿದ್ದು, ಇಷ್ಟೇ ನಡೆದಿದ್ದು. ಗೀತಾ, ಗೀತಾ ಬಿಟ್ಬಿಡಮ್ಮ. ಕೇಳಿದೀನಿ ರಾಕ್ಷಸಿ. ಗೀತಾ, ನಾನ್ ಗೀತಾ ಅಲ್ವೇ ರೇಖಾ? ಈಗ ಹೇಳು, ತಪ್ಪು ನಂದ ಅವನ? ಅವನು. ಹಾಗಾದ್ರೆ ನನ್ ಯಾಕೆ ಸಾಯಿಸ್ತೆ? ನಾನು ಹಾಕ್ಲಿಲ್ಲ, ನಂಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ಹೇಳು, ಇಲ್ಲ ಅಂದ್ರೆ ನಿನ್ನ ನಿನ್ನ ಹೇಳ್ತೀನಿ ಹೇಳ್ತೀನಿ. ನಂಗೇನು ಮಾಡ್ಬೇಡ. ಮತ್ತೆ ನಾನೇ ಸಾಯ್ತಿದ್ದು. ಯಾಕೆ ಯಾಕೆ ಸಾಯ್ತಿದ್ದು? ನೀನು ವರದಕ್ಷಿಣೆ ತರ್ಲಿಲ್ಲ ಅಂತ. ನಿನ್ನ ಸಾಯಿಸ್ಬಿಟ್ರೆ ಕೈ ತುಂಬ ವರದಕ್ಷಿಣೆ ತರೋ ಇನ್ನೊಬ್ಬ ಸೊಸೆನ ನನ್ ಮಗನಿಗೆ ತಂದ್ಕೋಬಹುದು ಅಂತ ನಿನ್ ಮೈ ಮೇಲೆ ಸೀಮೆ ಎಣ್ಣೆ ಸುರಿದು ನಾನೇ ಸಾಯಿಸ್ಬಿಟ್ರು. ನಿಮ್ ಬಾಯಿಂದ ಈ ನಿಜ ಹೇಳ್ಸಕ್ಕೋಸ್ಕರನೇ ಇಷ್ಟು ದಿವಸ ದೆವ್ವ ಹಿಡ್ದಾಗ ನಾನ್ ನಡ್ಸಿದ್ದು ಗೊತ್ತಾ? ಅಂದ್ರೆ ನೀನು ನಾನ್ ಸತ್ತೋದ್ ರೇಖಾ ಅಲ್ವೇ? ನಿಮ್ಮೆಲ್ರ ಸಾವನ್ನ ಕಣ್ಣಾರೆ ನೋಡಕ್ ಬಂದಿರೋ ಗೀತಾ. ವರದಕ್ಷಿಣೆ ತರ್ಲಿಲ್ಲ ಅಂತ ತುಂಬಿದ ಗರ್ಭಿಣಿನ ಸ್ವಲ್ಪ ಕೂಡ ಕನಿಕರ ಇದ್ದೆ ಸುಟ್ಟು ಸಾಯಿಸಿದ್ರಿ. ನಿಮ್ಮಂಥ ರಾಕ್ಷಸರು ಈ ಭೂಮಿ ಮೇಲೆ ಇರ್ಬಾರ್ದು, ಬದುಕಿರ್ಬಾರ್ದು. ಕೇಳಿದ್ರ ಕೇಳಿದ್ರ? ಇಷ್ಟು ದಿವಸ ದೇವತೆ ಅಂತ ತಿಳ್ಕೊಂಡಿದ್ದ ನಿಮ್ ತಾಯಿ ಮಾತನ್ನ ನೀವೇ ಕಿವಿಯಾರ ಕೇಳಿದ್ರ? ನಿಮ್ಮನ್ನೇ ದೇವ್ರು ಅಂತ ನಂಬ್ಕೊಂಡು ತನ್ನ ಸರ್ವಸ್ವನೋ ನಿಮಗೋಸ್ಕರ ಅರ್ಪಿಸಿ ನಿಮ್ ಮಗುಗ್ ತಾಯಿ ಆಗ್ತಿದ್ದ ರೇಖಾನ ಕೇವಲ ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಈ 3 ಜನನು ಅವಳನ್ನ ಅನ್ಯಾಯವಾಗಿ ಸುಟ್ಟು ಹಾಕ್ಬಿಟ್ರು. ವರದಕ್ಷಿಣೆ ಹೆಸರಲ್ಲಿ
ಸೊಸೆರ್ನ ಬಲಿ ತಗೊಳ್ಳೋ ಈ ಮಾನವ ಪಿಶಾಚಿಗಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ. ನೋಡ್ತಿದ್ದೀರಾ ನಾ ಹೇಳೋದು? ಇನ್ನು ಏನಿದೆ? ನಿನ್ ಬಾಯಿಂದ ನೀನೇ ರೇಖಾನ ಸಾಯಿಸ್ತೆ ಅಂತ ಒಪ್ಕೊಂಡಿದ್ದು ನಿಜ ಅಲ್ಲ ಅಂತ ಹೇಳ್ತೀಯ? ತಾಯಿ ಆಗ್ತಿದ್ದ ಒಂದು ತುಂಬಿದ ಜೀವನ ಸಜೀವವಾಗಿ ಸುಟ್ಟಾಕಿರೋ ನಿಂದು ಒಂದು ತಾಯಿ ಹೃದಯ ಅಂತ ಹೇಳ್ತೀಯ? ನಾವಿಷ್ಟೆಲ್ಲ ಮಾಡಿದ್ದು ನಿನ್ನ ಸುಖ ಸಂತೋಷಕ್ಕೋಸ್ಕರ ತಾನೆಪ್ಪ. ಮಗನ ಸುಖ ಸೊಸೆ ತರೋ ಹಣದಲ್ಲಿರಲ್ಲಪ್ಪ, ಅವಳು ಗುಣದಲ್ಲಿರುತ್ತೆ. ಇದನ್ನು ತಿಳ್ಕೊಳ್ದೇ ಇರೋ ನಿಮ್ಮಂತ ತಂದೆ ತಾಯಿಗಳು ಮನುಷ್ಯತ್ವನೇ ಕಳ್ಕೊಂಡು ರಾಕ್ಷಸರಾಗ್ತಾರೆ. ನಿಮಗ ಮಗನಾಗಿ ಹುಟ್ಟಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ಇರೋದೊಂದೇ ದಾರಿ. ನಿಮ್ಮನ್ನ ಪೊಲೀಸ್ ಹಿಡ್ಕೊಡ್ತೀನಿ, ನಿಮ್ಮೆಲ್ಲರ ಕುತ್ತಿಗೆಗೂ ನೇಣು ಹಾಕಿಸ್ತೀನಿ. ಏನಪ್ಪ? ಏನೋ ನಮ್ಮನ್ನೆಲ್ಲ ಪೊಲೀಸ್ ಹಿಡ್ಕೊಡ್ತೀಯಾ? ನಮಗೆಲ್ಲ ನೇಣು ಹಾಕ್ಸ್ತೀಯಾ? ಜಗನ್ಮಾತೆ, ಸರ್ವಮಂಗಳೆ, ಕಾಳಿ ಮಾತೆ, ಇಂಥ ಘೋರ ನಿನ್ ಕಣ್ಮುಂದೆ ನಡೀತಾ ಇದ್ರು ಕಂಡು ಕಾಣದಂತೆ ಕಲ್ಲಾಗಿದೆಯಾ? ಅಣು ರೇಣು ದೃಢ ಕಾಷ್ಟದಲ್ಲಿ ನೀನಿದೆಯಾ ಅಂತ ನಂಬಿರೋ ಭಕ್ತರಿಗೆ ನೀನಿಲ್ಲ ಅಂತ ನಿರೂಪಿಸಿದೀಯಾ? ಮಾತಾಡು. ನೀನು ದುರ್ಗಿನ? ನೀನು ಭದ್ರಕಾಳಿನ? ಅನ್ಯಾಯ ನಡೆಸ್ತಾ ಇದ್ದ ಮೇಲೆ ನಿನ್ನ ಕೈಗಳಲ್ಲಿ ಅಷ್ಟೊಂದು ಆಯುಧಗಳಾಗಿ, ಅನೀತಿನ ಅಂತ್ಯಗೊಳಿಸ್ತಾ ಇದ್ಮೇಲೆ ಅಷ್ಟೊಂದು ಕೈಗಳೇ ಹಾಕಿ. ನೀನು ಸಾಮಾನ್ಯ ಹೆಣ್ಣೆ ಆದ್ರೆ ಬಳೆ ತೊಟ್ಕೊಳಕ್ ನಿಂಗೆ 2 ಕೈಗಳು ಸಾಲ್ದೇನಮ್ಮ? ರಾಕ್ಷಸರನ್ನ ಸಂಹಾರ ಮಾಡ್ದೆ ಅಂತ ತೋರಿಸ್ಕೊಳಕ್ಕೆ ಅವ್ರ ತಲೆನ ಕೈ ಹಿಡ್ಕೊಂಡು ತಿರುಗ್ತಿದ್ರೆ ಏನ್ ಬಂತು? ನಿನಗ್ ಧೈರ್ಯ ಇದ್ರೆ ಈ ಭೂಲೋಕಕ್ಕೆ ಬಂದು ಬಡ ಕುಟುಂಬದಲ್ಲಿ ಹೆಣ್ಣು ಮಗಳಾಗಿ ಹುಟ್ಟಿ ವರದಕ್ಷಿಣೆ ಇಲ್ದೆ ಅತ್ತೆ ಮನೆ ಹೊಸಲಲ್ಲಿ ಕಾಲಿಡು. ಆವಾಗ ಗೊತ್ತಾಗುತ್ತೆ ನಿಂಗೆ ಹೆಣ್ಣಿನ ಬಾಣೆ ಏನು. ನೀನೇ ಶಕ್ತಿ ಸ್ವರೂಪಿಣಿ ಆಗಿದ್ರೆ, ಹೆಣ್ಣು ಮಕ್ಕಳ ಹಿತೈಷಿಣಿ ನೀನೇ ಆಗಿದ್ರೆ, ಈ ವರದಕ್ಷಿಣೆ ರಾಕ್ಷಸರನ್ನ ಸಂಹಾರ ಮಾಡೋಕೆ ನನಗೆ ಶಕ್ತಿ ಕೊಡು. ನನ್ನಲ್ಲಿ ಪ್ರವೇಶ ಮಾಡು. ನನ್ನನ್ನ ಭದ್ರಕಾಳಿ ಪ್ರತಿರೂಪ ಮಾಡು. ಏನೇ ಶಿರಾಲಿ, ಯವ್ವ ಭೂತ ಅಂತ ನಮ್ಮನ್ನ ಹೆದರಿಸ್ತೀಯ ನೀನು? ಇದೇನ್ ಮನೆಯೆಲ್ಲ ನಿಶಬ್ದವಾಗಿದೆಯಲ್ಲ ಮಲ್ಲು? ಏನಿದು? ರಕ್ತ ಕಾಕೊಂಡ್ಬಿಟ್ಟಿದ್ದಾಳಲ್ಲ ಮಲ್ಲು?
ನೀನು ಗೀತಾ ನೀನು ಮಾಡ್ಬೇಡ ಬಿಟ್ಬಿಡು ನನ್ನೇನು ಮಾಡಬೇಡ ನಾನೇನು ತಪ್ಪು ಮಾಡಿಲ್ಲ ನಾನೇನು ಮಾಡಿಲ್ಲ ಅಯ್ಯೋ ಗೀತಾ ಅಕ್ಕ ಅಕ್ಕ ಹ ಅಕ್ಕ ಏನಾಯ್ತು ಯಾಕೆ ಹೀಗೆ ಮಲ್ಕೊಂಡಿದ್ಯಾ ಅಕ್ಕ ಇದೇನಿದು ರಕ್ತ ಅಕ್ಕ ಬಾವಾ 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 ಅಯ್ಯೋ ಬೇಡ ಬೇಡ ನನ್ನ ಕೊಲ್ಬೇಡ ಬೇಡ 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 ಮನುಷ್ಯ ರೂಪದ ರಾಕ್ಷಸನಾಗಿರೋ ನೀನೇ ಸಾಯೋದಕ್ಕೆ ಇಷ್ಟು ಭಯ ಪಟ್ರೆ ನೀನು ಕರುಣೆ ಇಲ್ಲದೆ ಜೀವಂತ ಸುಟ್ಟು ಹಾಕಿದ ಆ ಗರ್ಭಿಣಿ ಹುಡುಗಿ ರೇಖಾ ಇನ್ನೆಷ್ಟು ಭಯ ಪಟ್ಟಿರ್ಬೇಕು. ಅವಳ ಕೂಗು, ಅವಳ ನೋವು ಈಗ ನಿನಗೂ ಅರ್ಥ ಆಗ್ಬೇಕು. ಬಿಟ್ಬಿಡು. ನಾನ್ ಮಾಡಿದ್ದು ಕೊಲೆ ಅಲ್ಲ, ರಾಕ್ಷಸರ ಸಂಹಾರ. ಕೇವಲ ವರದಕ್ಷಿಣೆ ತರಲಿಲ್ಲ ಅನ್ನೋ ಕಾರಣದಿಂದ ಅಬಲೆ ರೇಖಾನ ಜೀವಂತವಾಗಿ ಸುಟ್ಟು ಸಾಯಿಸಿದ್ರು. ಕರುಣ ಸಂಬಂಧ ಅನ್ನೋ ಕನಿಕರನೂ ಇಲ್ಲದೆ ಅಮಾನುಷವಾಗಿ ನನ್ನ ಗಂಡನ್ನು ಸಾಯಿಸಿದ್ರು. ಇವರಾನರ್ ನನ್ನ ಗಂಡನ್ನು ಸಾಯಿಸಿದ್ರು. ಇದೇ ಕುರ್ಚಿಲ್ ಕೂತ್ಕೊಂಡು ನೀವು ಕೆಲವು ತಿಂಗಳ ಹಿಂದೆ ರೇಖಾ ಕೊಲೆನ ಆಕಸ್ಮಿಕ ಅಂತ ತೀರ್ಮಾನ ಮಾಡಿ ಕೊಲೆಗಾರರನ್ನ ನಿರಪರಾಧಿಗಳನ್ನ ಮಾಡಿದ್ರಿ. ಅದ್ರ ಪ್ರತಿಫಲ ಏನು ಅಂತ ನಿಮಗ್ ಗೊತ್ತೇ ಇವರಾನ? ನಾನು ವಿಧವೆ ಆಗ್ಬೇಕಾಗ್ ಬಂತು ಇವರಾನ.
ವಿಧವೆ ಆಗ್ಬೇಕಾಗ್ ಬಂತು. ಈಗ ಹೇಳಿ, ನನ್ನ ಹಣೆ ಕುಂಕುಮ ಅಳಿಸಿದ ಕೈಗಳಲ್ಲಿ ನನ್ನ ಮಾಂಗಲ್ಯ ಕಿತ್ತಾಕಿದ ಅಪರಾಧದಲ್ಲಿ ನಿಮಗೂ ಪಾಲಿಲ್ವಾ? ಹೇಳಿ. ನೀವ್ ಹೇಳಕ್ಕಾಗಲ್ಲ ಇವರಾನ, ನೀವ್ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಲಂಚ ಅನ್ನೋ ಭೂತ ಅಧಿಕಾರಿಗಳನ್ನ ಆಕ್ರಮಿಸಿ ನ್ಯಾಯದ ಕಣ್ಣನ್ನ ಮುಚ್ಚಿಬಿಟ್ಟಿದೆ. ನಿಮ್ಮ ಕಾನೂನು ಕಟ್ಟಳೆಗಳೇ ನಿಮ್ಮ ಕೈಗಳನ್ನ ಕಟ್ಟಾಕಿದೆ ಇವರಾನ. ಕಾನೂನು ಕಟ್ಟಳೆಗಳನ್ನ ಬರೆದಿರೋರು ನಿನಗಿಂತ ಹಿರಿಯರು ಅನ್ನೋದನ್ನ ಮರಿಬೇಡಮ್ಮ. ಹೇಗ್ ಮರೀಲಿ ಇವರಾನ? ಆದಿ ಕಾಲದಿಂದ ಇಂದಿನವರೆಗೂ ಹೆಣ್ಣಿನ ಶೋಷಣೆ ಮಾಡ್ತಿರೋ ಗಂಡಸರ ಅಧಿಕಾರ ದಬ್ಬಾಳಿಕೆನ ಪುಟಗಟ್ಟಲೆ ಹಚ್ಚಾಕಿರೋ ಕಾನೂನೇ ನಮ್ ದೇಶ ಆಳ್ತಿದೆ ಅನ್ನೋದನ್ನ ನೀವು ಮರಿಬೇಡಿ. ಬದಲಾಯಿಸಿ ಬರ್ದಿರೋ ಕಾನೂನ್ನ ನೀನಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಈಗ ಗಂಡು ಹೆಣ್ಣಿಗೆ ಸಮಾನ ಹಕ್ಕನ್ನು ಕಲ್ಪಿಸಿದೆ. ಎಲ್ಲಿದೆ ಆ ಹಕ್ಕು? ಕೇವಲ ಪೇಪರ್ನಲ್ಲೂ ಪುಸ್ತಕದಲ್ಲೂ ದೊಡ್ಡ ದೊಡ್ಡದಾಗಿ ಹಚ್ಚಾಕಿದೆಯಾ ಹೊರತು ಕಾರ್ಯತಃ ಏನ್ ಮಾಡಿದೆ ಹೇಳಿ. ಕೇವಲ 1 ವರ್ಷದಲ್ಲಿ ಸಾವಿರಾರು ಅಬಲೆಯರು ನಮ್ಮ ದೇಶದ ಅನೇಕ ಊರುಗಳಲ್ಲಿ ವರದಕ್ಷಿಣೆಗೆ ಆಹುತಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ ಅಪರಾಧಿಗಳು ತಲೆ ಎತ್ತಿ ಮೆರೀತಾ ಇದ್ದಾರೆ. ಅವರಿಗೆ ನಿಮ್ಮ ಕಾನೂನು ಏನು ಶಿಕ್ಷೆ ವಿಧಿಸಿದೆ ನೀವೇ ಹೇಳಿ. ಹೇಳಿ ಇವರಾದ. ನಿಮ್ಮ ಮಗನ ಸರಿಸಮವಾಗಿ ನಿಮ್ಮ ಮಗಳಿಗೂ ಆಸ್ತಿ ಹಂಚಿದ್ದೀರಾ? ನಿಮ್ಮ ಮಗನಿಗೆ ವರದಕ್ಷಿಣೆ ತಗೊಳ್ದೆ ಮದುವೆ ಮಾಡಿದ್ದೀರಾ? ಎದೆ ಮುಟ್ಕೊಂಡು ಹೇಳಿ. ಕಮಾನ್, ಆನ್ಸರ್ ಮೀ, ಆನ್ಸರ್ ಮೀ. ನಿಮ್ ಕೈಲಾಗೋದಿಷ್ಟೇ ಯೋರಾನ, ನಿಮ್ ಕೈಲಾಗೋದಿಷ್ಟೇ. ನನ್ನನ್ನು ಹಿಡಿದು ಗಲ್ಲಗಬ್ಬಕ್ಕೆ ಹಾಕ್ಬೋದು, ಆದ್ರೆ ನನ್ನ ಆರ್ತನಾದ ಈ ನ್ಯಾಯಾಲಯದಲ್ಲಿ ಪ್ರತಿಧ್ವನಿಸುತ್ತೆ. ಎಂದಾದ್ರೂ ಒಂದಿನ ಖಂಡಿತ ನನ್ನ ಕೂಗಿಗೆ ಉತ್ತರ ಕೊಡೋ ಕಂಠ ಈ ನ್ಯಾಯಾಲಯದಲ್ಲಿ ಹುಟ್ಟುತ್ತೆ ಯೋರಾನ, ಖಂಡಿತ ಹುಟ್ಟುತ್ತೆ. ಬಿಡಿ ಬಿಡಿ ನನ್ನ. ಕೇಳಿದ್ರ ಇವರನ್ನ? ಕೇಳಿದ್ರ? ಹಿಂದೆ ಇಲ್ಲೇ ಈ ಕ್ಷಣದಲ್ಲೇ ನನ್ನ ಕೂಗಿಗೆ ಪ್ರತಿಧ್ವನಿ ಕೇಳಿಸ್ತಾ ಇದೆ. ಈ ಚಪ್ಪಾಳೆ ತಟ್ಟಿದ್ದು ಈ ಚಿಕ್ಕ ಹುಡುಗಿ 2 ಕೈಗಳು ಮಾತ್ರ ಅಲ್ಲ ಇವರಾನ, ನಾಳಿನ ಸ್ತ್ರೀ ಕುಲದ ಸಹಸ್ರಾರು ಕೈಗಳ ಪ್ರತಿಧ್ವನಿಗೆ ನಾಂದಿ. ವರದಕ್ಷಿಣೆ ಪಿಶಾಚಿ ಜೊತೆ ಹೋರಾಟಕ್ಕೆ ಸಿದ್ಧವಾಗಿರೋ ಈ ಚಿಕ್ಕ ಹುಡುಗಿಯ ಮುಂದಿನ ಭವಿಷ್ಯತ್ತಿಗಾಗಿ ನಿಮ್ಮೆಲ್ರನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ. ಇಂಥ ಹೆಣ್ಮಕ್ಳು ಕೋರ್ಟಿಗೆ ಬರೋ ಅವಕಾಶನ ಕಲ್ಪಿಸ್ಬೇಡಿ. ದಯವಿಟ್ಟು ಈ ವರದಕ್ಷಿಣೆ ಪಿಡುಗನ್ನ ಸಂಹಾರ ಮಾಡಿ.